ಇನ್ನು ಹಾಸನದ ಸ್ಟೋರಿ ನೋಡೋಣ. ಹಾಸನದಲ್ಲಿ ಓರ್ವ ಮಹಿಳೆಯ ಜೊತೆಗೆ ಇಬ್ಬರು ಅನೈತಿಕ ಸಂಬಂಧ ಹೊಂದಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಆ ಗಲಾಟೆ ಯಾವ ಹಂತಕ್ಕೆ ಹೋಯಿತು ಅಂತಂತಂದ್ರೆ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ. ಓರ್ವ ಮಹಿಳೆ ಜೊತೆ ಇಬ್ಬರು ಅನೈತಿಕ ಸಂಬಂಧ ಇಟ್ಕೊಂಡಿದ್ರು ಅಂತ ಅವರಿಬ್ಬರ ನಡುವೆ ಗಲಾಟೆ ಆಗಿ ಅವರಲ್ಲೊಬ್ಬ ಕೊಲೆಯಲ್ಲಿ ಅಂತ್ಯ ಆಗಿದ್ದಾನೆ. ಹಾಸನ ಜಿಲ್ಲೆ ಕೆಆರ್ ಪುರದ ಬಡಾವಣೆಯಲ್ಲಾಗಿರುವಂಥ ಘಟನೆ ಇದು. ಆನಂದ್ಗೆ ಚಾಕು ಇರಿದು ಧರ್ಮೇಂದ್ರ ಕೊಂದಿರೋದು. ಈ ಗಲಾಟೆ ಆಗಿದ್ದು ಬಾರ್ನಲ್ಲಿ ಇಬ್ಬರ ನಡುವೆ ಗಲಾಟೆ ಆಗಿದೆ. ಅಲ್ಲೇ ಇರಿದು ಬಿಟ್ಟಿದ್ದಾನೆ. ಆನಂದ್ನ ಹತ್ಯೆಗೈದು ಆರೋಪಿ ಧರ್ಮೇಂದ್ರ ಎಸ್ಕೇಪ್ ಆಗ್ಬಿಟ್ಟ. ಓರ್ವ ಮಹಿಳೆಯ ಜೊತೆಗೆ ಇಬ್ಬರು ಅನೈತಿಕ ಸಂಬಂಧವನ್ನ ಹೊಂದಿದ್ರಂತೆ. ಈ ವಿಚಾರ ಇಬ್ಬರ ಗಮನಕ್ಕೂ ಬಂದಿದೆ. ಅದಾದ್ಮೇಲೆ ಬಾರಲ್ಲಿ ಇಬ್ಬರು ಕುಡಿತಾ ಇರೋ ಸಂದರ್ಭದಲ್ಲಿ ಮುಖಾಮುಖಿ ಆಗಿದ್ದಾರೆ. ಆ ಬಾರ್ನಲ್ಲಿ ಮಾತಿಗೆ ಮಾತು ಬೆಳೆದಿದೆ, ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಅದಾದ್ಮೇಲೆ ಚಾಕು ತಗೊಂಡು ಇರಿದು ಬಿಟ್ಟಿದ್ದಾನೆ ಧರ್ಮೇಂದ್ರ. ಚಾಕು ಇರಿದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಧರ್ಮೇಂದ್ರ. ಮೋಸ್ಟ್ಲಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಆಸ್ಪತ್ರೆಗೆ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಅನೈತಿಕ ಸಂಬಂಧ. ಇವರಿಬ್ಬರ ನಡುವೆ ಗಲಾಟೆ ಆಗಿರೋದು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರಿಬ್ಬರ ನಡುವೆ ಗಲಾಟೆ ಆಗಿರೋದು. ಇವರಿಬ್ಬರಲ್ಲಿ ಒಬ್ಬರು ಧರ್ಮೇಂದ್ರ ಅಂತ. ಕೆಆರ್ ಪುರದ ಬಡಾವಣೆಯಲ್ಲಾಗಿರುವಂಥ ಘಟನೆ ಇದು. ಒಬ್ಬನ ಹೆಸರು ಧರ್ಮೇಂದ್ರ, ಮತ್ತೊಬ್ಬನ ಹೆಸರು ಆನಂದ್ ಕೊಲೆಗಾದ ದುರ್ದೈವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಫೋನ್ ಸಂಪರ್ಕದಲ್ಲಿ. ಸಚಿನ್, ಇದೆಲ್ಲವೂ ಕೂಡ ನೆನ್ನೆ ಆಗಿದ್ದು ಅಂತ ಭಾವಿಸ್ತೀನಿ. ಜೊತೆಗೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇಳಿದಿದ್ದಾರೆ. ಎಸ್ಕೇಪ್ ಆಗಿರುವಂಥ ಧರ್ಮೇಂದ್ರ ಎಲ್ಲಿದ್ದಾನೆ ಅನ್ನೋದೇನಾದರೂ ಗೊತ್ತಾಗಿದೆಯಾ? ಖಂಡಿತ ಶರತ್, ಹಾಸನ ನಗರದ ಕೆಆರ್ ಪುರಂ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದು. ತಡರಾತ್ರಿ ಸುಮಾರು 2:30-3 ಗಂಟೆ ಸಮಯದಲ್ಲಿ ನಡೆದಂತಹ ಘಟನೆ. ಒಂದು ಸಣ್ಣ ವಿಚಾರಕ್ಕೆ ಅಂದ್ರೆ ಏನು, ಒಂದು ಯುವತಿ ಜೊತೆ ಸಂಪರ್ಕದಲ್ಲಿದ್ದಂತಹ ಧರ್ಮೇಂದ್ರ ಮತ್ತು ಆನಂದ್ ಕೂಡ ಆ ಯುವತಿ ಜೊತೆ ಸಂಪರ್ಕದಲ್ಲಿರ್ತಾರೆ. ಹೀಗಾಗಿ ಆ ಧರ್ಮೇಂದ್ರ ಆ ಯುವತಿ ಜೊತೆ ಸಂಬಂಧ ಮೊದಲಿಂದನೇ ಇತ್ತು. ಆದ್ರೆ ಆನಂದ್ ಯಾವಾಗ ಆ ಯುವತಿ ಜೊತೆ ಸಂಬಂಧ ಬೆಳೆದ ಆ ಒಂದು ಸಂದರ್ಭದಲ್ಲಿ ಹಿಂದೆ ಕೂಡ ಇಬ್ಬರ ನಡುವೆ ಮಾತುಕತೆ ಚಕಮಕಿ ಆಗುತ್ತೆ. ಅದೇ ನಿನ್ನೆ ರಾತ್ರಿ ಇಬ್ರು ಕೂಡ ಒಟ್ಟಿಗೆ ಏನೋ ಒಂದು ಬಾರ್ನಲ್ಲಿ ಕುಳಿತು ಎಣ್ಣೆ ಕುಡಿಯುವಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತು ಬೆಳೆದು ಏನೋ ಬಾರ್ನಿಂದ ಹೊರಗಡೆ ಬಂದು ಆತ ಮನೆಗೆ ಹೋಗ್ತಾನೆ. ಅಲ್ಲಿಂದ ಆನಂದನನ್ನ ಕರ್ಸ್ಕೊಂಡು ಚಾಕು ಇರಿದಿರ್ತಕ್ಕಂಥದ್ದು ಧರ್ಮೇಂದ್ರ. ಸ್ಥಳದಲ್ಲೇ ಆನಂದ್ ಮೃತಪಡ್ತಾನೆ. ಈಗಾಗಲೇ ಪೊಲೀಸರು ಕೂಡ ಧರ್ಮೇಂದ್ರನ ಹುಡುಕಾಟಕ್ಕೆ ಬಲಗಿರ್ತಕ್ಕಂಥದ್ದು. ಸುಮಾರು 3 ತಂಡಗಳಾಗಿ ತಂಡವನ್ನ ಮಾಡಿಕೊಂಡು ಬಡಾವಣೆ ಕೆಆರ್ ಪುರಂ ಬಡಾವಣೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ, ಸಬ್ ಇನ್ಸ್ಪೆಕ್ಟರ್ ವಿನಯ್ ನೇತೃತ್ವದಲ್ಲಿ ಆರೋಪಿಯ ಪತ್ತೆಗೆ ಬಲೆ ಬೀಸಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಸಜಿನ್.